ವಿಜಯನಗರ UDID ಕಾರ್ಡ್ ವಿತರಣೆ ಸಂಬಂಧಪಟ್ಟ ಒಂದು ಸ್ಪಷ್ಟನೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮಲ್ಲಿ 21 UDID ಕಾರ್ಡ್ ವಿತರಣೆ ಆಗಿರ್ತವೆ. ಅದರಲ್ಲಿ 2 ತಾಲೂಕು, ಒಂದು ಹೊಸಪೇಟೆ ತಾಲೂಕು ಜನರಲ್ ಹಾಸ್ಪಿಟಲ್ ಮತ್ತು ಅಗ್ರಿಬೊಮ್ಮನಹಳ್ಳಿ ಜನರಲ್ ಹಾಸ್ಪಿಟಲ್ ವಿತರಣೆ ಆಗಿದ್ದಾವೆ. ಅಗ್ರಿಬೊಮ್ಮನಹಳ್ಳಿ ಜನರಲ್ ಹಾಸ್ಪಿಟಲ್ ಸುಮಾರು 13ರಿಂದ 14 UDID ಕಾರ್ಡ್ ವಿತರಣೆ ಆಗಿರ್ತವೆ. ಬಟ್ ಅಲ್ಲಿ ಆಗಿರ್ತಕ್ಕಂಥ 2022ರಿಂದ ಅಲ್ಲಿ ಯಾರು ENT ಡಾಕ್ಟ್ರೇ ಇಲ್ಲ. ಆಮೇಲೆ ಅಲ್ಲಿ ಯಾವುದೇ ಒಂದು ಮೆಡಿಕಲ್ ಬೋರ್ಡಿಂದ ಮಾಡಿರ್ತಕ್ಕಂಥ ಸರ್ಟಿಫೈಡ್ ಕಾಪಿನೂ ಅಪ್ಲೋಡ್ ಆಗಿಲ್ಲ. ಬಟ್ ಅಲ್ಲಿ ಆಗಿರೋದೇನಪ್ಪ ಅಂದರೆ ಎಲ್ಲವೂ ಬೆಂಗಳೂರಿಂದ ಫೇಕ್ ಸರ್ಟಿಫಿಕೇಟ್, ಅಲ್ಲಿಂದ ದೃಢೀಕರಣ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಲೈಕ್ ಯಲಹಂಕ ಆಸ್ಪತ್ರೆಯಿಂದ, ರಾಜೀವ್ ಗಾಂಧಿ ಆಸ್ಪತ್ರೆಯಿಂದ ಬಂದಿರ್ತಕ್ಕಂಥ ನೇರವಾಗಿ ಕ್ಲರ್ಕಿಗೆ ಹತ್ರ ಕೊಟ್ಟು ಅವರು ನಮ್ಮ ಡಾಕ್ಟ್ರಿಗೆ, ವೈದ್ಯರಿಗೆ ಗಮನಕ್ಕೆ ತರಲಾರ್ದೆ ನೇರವಾಗಿ ಅವರು ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ನಾನು ತನಿಖೆ ಮಾಡಿದ ಮೇಲೆ ಅದು ಬೆಳಕಿಗೆ ಬಂದಿರೋದು. ಅದೇ ರೀತಿ ಹೊಸಪೇಟೆಯಲ್ಲಿ ಸುಮಾರು 7 UDID ಕಾರ್ಡನ್ನು ಈ ಸಂಬಂಧಪಟ್ಟ ಕ್ಲರ್ಕ್ ಅವರ ವೈದ್ಯಾಧಿಕಾರಿಗಳಿಂದ ಸಿಗ್ನೇಚರ್ ಮಾಡಿಸಿರ್ತಾರೆ. ಬಟ್ ಇಲ್ಲಿ ಏನಾಗಿರೋದಂದ್ರೆ ನಮಗೆ ಮಾಧ್ಯಮ ಮೂಲಕ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇಮಿಡಿಯೇಟಾಗಿ ಅವರು ನಮ್ಮ ಕೇಸ್ ವರ್ಕರಿಗೆ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಬೆಳಕಿಗೆ